ನಿಮ್ಮ ಕಿರಿ ಮಗನೇ ಒಂದು ಬೆಂಕಿ ಹಚ್ಚಿರ್ತಕ್ಕಂಥದ್ದು ಏನು ವಿಚಾರಕ್ಕೆ ಸರ್? ಏನಾದ್ರು ಹಿಂದೆ ನಿಮ್ಮನ್ನು ಕೇಳಿದ್ನಾ ಏನಾದರೂ? ಏನಾಗಿತ್ತು? ಯಾಕೆ ಇದು ಕೆಲಸ ಪಟಾಕಿ ಚೀಟಿ ಮಾಡ್ಕೊಂಡು ಬಂದ, ಪಟಾಕಿ ಚೀಟಿ ಮಾಡ್ಕೊಂಡು ಬಂದಿದ್ದ. ಮೊದಲೇ ನಾವು ಹೇಳಿದ್ರಿ ಬೇಡಪ್ಪ ಬೇಡ ಇದು ಅಂತೇಳಿ. ಅವ್ರ ತಾಯಿ ಕಾಲುಗಳೆಲ್ಲ ಹಿಡ್ಕೊಂಡ್ಲು. ಡಿಗೆತ್ಲನ್ ಕಂಪ್ನಿಗೆ ಹೋಗ್ತಾಯಿದ್ರು. ಆವಾಗಲೇ 50,000 60,000 ಸಂಬಳ ಇತ್ತು. ಆಮೇಲೆ ಏನು ಮಾಡಿದ್ರು ಬೇಡ ಅನ್ನೋದನ್ನು ಸರಿ ಇದೇನೋ ಮಾಡ್ಕೊಂಡು ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗಿ ಇದು ಸಾಲಗಳು ಯಾವನೋ ಹೊತ್ಕೊಂಡು ಹೋಗಿಬಿಟ್ಟ ಸರ್. ದುಡ್ಡು ಕೋಟಿಗಳು ಹೊತ್ಕೊಂಡು ಹೋಗಿಬಿಟ್ಟ. ಎಲ್ಲ ಶೀಟ್ಗಳು ಅದು ಹಾಕಿದ್ದು ಇನ್ನೊಂದೆಲ್ಲನೂ. ಆಮೇಲೆ ಬಂದು ಹಿಂಗೆ ಆಗಿಬಿಡ್ತು ಅಂತ ಒಡವೆಗಳೆಲ್ಲ ನಮ್ಮ ಸಸ್ಯದು ಅವ್ರದ್ದು ಎಲ್ಲ ಒಡವೆಗಳೆಲ್ಲ ಕೊಟ್ಟರು. ಒಡವೆಗಳೆಲ್ಲ ಎತ್ಕೊಂಡು ಹೋದ್ನು. ಮಾರಿದೆ ಇಲ್ಲೇ ಮನೆಗೆ ಅನ್ನ ಕರ್ಕೊಂಬಂದು. ಆಮೇಲೆ ಜಮೀನು ರಿಜಿಸ್ಟ್ರು ಮಾಡಿ ಕೊಟ್ರಿ. ಅಗ್ರಿಮೆಂಟ್ ದುಡ್ಡು ಕೊಟ್ಬಿಡ್ತೀರಿ ನಾವು, ಬಿಡ್ಸ್ಕೊಂತೀರಿ ಅಂತೇಳಿ. ಸರಿ ಬಡ್ಡಿ ಕೊಡೋಕ್ಕಾಗಿಲ್ಲ ಸರ್. ಅವರು ಕೇಸ್ ಕೋರ್ಟ್ಗೆ ಹಾಕ್ಯವ್ರೆ. ಅದು ಏನಾಗ್ತದೋ ನೋಡಬೇಕು. ನಾನು ಈಗ ನೋಡಪ್ಪ ನಮ್ಮ ಸಾಕಷ್ಟು ನಾವು ಇದು ಮಾಡಿದ್ದೀರಿ, ಬೇಕಾದಷ್ಟು ಬಡ್ಡಿ ಕೊಟ್ಟಿದ್ದೀರಿ. ಈಗ ನಮ್ಮ ಜಮೀನು ನಾವು ಏನೋ ನಿನ್ನೂ ಹಣ ಏನೋ ನಾವು ಕೊಡ್ತೀರಿ. ನಾವು ಅದನ್ನ ಒಂದು 2 ತಿಂಗಳು 3 ತಿಂಗಳು ಅವಕಾಶ ಕೊಟ್ಟರೆ ಅದನ್ನ ಯಾರ್ಕೋ ಸೇಲ್ ಮಾಡಿ ನಿಮ್ಮ ಹಣೆ ನಿಮ್ಗೆ ಸೇರಿಸ್ತೀರಿ. ಬಡ್ಡಿ ಗಂಟೆ ಏನಿಲ್ಲ ಅಂಥೇಳಿ ಇಷ್ಟು ನಾವು ಹೇಳಿದಿರಿ ಸರ್. ಅವ್ರಿಗೆ ಹೇಳಿದ್ದೀನಿ. ಮೊನ್ನೆ ಬಂದು ಯಾರನ್ನೋ ಕಳಿಸ್ದ, ಇವನ್ನ ಬಂದು ಏನೇನೋ ಮಾತುಗಳು ಹಿಂಗೆ ಅಂದಿದ್ದ. ಅದರಿಂದ ಅವರು ಕೋಪ ಮಾಡ್ಕೊಂಡು ಸ್ವಲ್ಪ ಇದ್ದರು. ಇಲ್ಲ ಮನೆಗೆ ಬಂದು ಕುತ್ಕೊಂಡು ಅವ್ರ ಅಣ್ಣನ ಅದಕ್ಕೇನ ಇಲ್ಲ ನಾವು ಇದ್ರಿ ಏನೋ ಕುತ್ಕೊಂಡು ಬಗೆಹರಿಸ್ಕೊಂಡು ಹಿಂಗೆಲ್ಲ ಹಿಂಗೆ ಹೋಗೋಣ ಅಂತೇಳಿ ಹೋಗ್ಬೋದಾಗಿತ್ತು. ನೋಡಿ ಸರ್ ಈ ಥರ ಹಿಂಗೆ ಮಾಡಿವ್ನಿ. ಈಗ ನಿಮ್ಮ ಮಗ ಆಸ್ಪತ್ರೆಯಲ್ಲಿ ಇದ್ದಾನೆ, ನೀವು ಹೋಗಿ ಏನಾದ್ರು? ನಿನ್ನೆ ಬೆಳಗ್ಗೆ ಹೋಗಿದ್ರಿ ಸರ್. ಪೊಲೀಸವ್ರು ಯಾರು ಇರಲಿಲ್ಲ. ನಾನು ಹೋಗಿ ಬಂದೇನೆ. ಅವ್ರ ತಾಯಿ ಅವ್ರ ಅತ್ತಿಗೆ ಅವ್ರ ಅಣ್ಣ ಎಲ್ಲ ಹೋಗೋದನ್ನು ಅವ್ರ ಅಣ್ಣನ ನೋಡಿ ಏನೋ ಹೊತ್ಕೊಂಡಂತೆ ಹಿಂಗೆ ಸರ್ ಹೋಗಿ ಬಂದ್ರಿ. ನಾನು ಹೋಗೋಷ್ರೊಳಗೆ ನಾನು ಹೋಗಿ ಬಂದುಬಿಟ್ಟೆ. ಪೊಲೀಸರು ಯಾರೂ ಇರಲಿಲ್ಲ. ಆಮೇಲೆ ಇವ್ರು ಹೋದಾಗ ಪೊಲೀಸರೆಲ್ಲ ಇದ್ರಂತೆ. ಇದಿಷ್ಟು ಏನು ಅವ್ರ ತಂದೆಯವ್ರ ಮಾತು. ಒಟ್ಟಾರೆ ಏನೋ ಒಂದು ಅವ್ರ ಮಾತು ಕೇಳಲಿಲ್ಲ, ಹಣ ಕೊಡಲಿಲ್ಲ, ಜಮೀನು ಕೊಡಲಿಲ್ಲ ಅಂತಕ್ಕಂಥ ವಿಚಾರಕ್ಕೆ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಇದೀಗ ಅವರು ಮಾಡಿದಂಥ ಕೃತ್ಯಕ್ಕೆ ಅವರೇ ಇದೀಗ ನರಳಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಹೊಸಕೋಟೆ.